ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ 2 ನೇಮಕಾತಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಯಾವುದ್ಯಾವುದಪ್ಪ ಅಂತಂದರೆ ತಮ್ಮಲ್ಲಿ ನೋಡಿರುವಂತೆ ಫಾರೆಸ್ಟ್ ಗಾರ್ಡರ್ ನೇಮಕಾತಿ ಬಗ್ಗೆ ಮತ್ತು ಏನು 1828 ಹುದ್ದೆಗಳು ಇದ್ವಾ ಅಗ್ನಿಶಾಮಕ ಇಲಾಖೆಯ ನೇಮಕಾತಿ. ಅವೆರಡು ನೇಮಕಾತಿ ಈ ವರ್ಷ ಆಗುತ್ತಾ, ಆದರೆ ಯಾವಾಗುತ್ತೆ ಮತ್ತು ಏನೆಲ್ಲ ಬದಲಾವಣೆಗಳು ಇರಲಿವೆ ಎಂಬುದರ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಏನಾಗ್ತದೆ ಅಂತಂದರೆ ದೊರೆತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 59 ರೂಪಾಯಿಲಿ ನನ್ನ ಬ್ಲಾಗ್ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲದಾಗಿ ಬಂದುಬಿಟ್ಟು ಫಾರೆಸ್ಟ್ ಗಾರ್ಡ್ ರೆಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಏನಪ್ಪ ಅಂತಂದರೆ ಫಾರೆಸ್ಟ್ ಗಾರ್ಡ್ ನೇಮಕಾತಿ ಮೊನ್ನೆ ಜಾಯ್ನಿಂಗ್ ಆದರು ಅಂತಂದರೆ ಮಾರ್ಚ್ ಏಪ್ರಿಲಲ್ಲಿ ಅಭ್ಯರ್ಥಿಗಳು ಜಾಯ್ನ್ ಆದರು ಆದೇಶ ಪ್ರತಿಗಳನ್ನ ತೆಗೆದುಕೊಂಡು. ಬಟ್ ಆ ನೇಮಕಾತಿ ಬಂದಿರುವಂಥದ್ದು 2024-25 ಇನ್ನೂ ಸಹ ನೇಮಕಾತಿ ಆಗುತ್ತಾ ಅಂತ ನೋಡಿದಾಗ 100% ನೇಮಕಾತಿ ಆಗುತ್ತೆ ಸ್ನೇಹಿತರೆ ಫಾರೆಸ್ಟ್ ಗಾರ್ಡಲ್ಲಿ ಮತ್ತೆ. ಬಟ್ ಏನಪ್ಪ ಅಂತಂತಂದರೆ ಈ ಬಾರಿ ಎಕ್ಸಾಮ್ ಆಗುತ್ತಾ ಎಂಬುದು ಎಲ್ಲರ ಪ್ರಶ್ನೆ. ಓಕೆ, ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ, ವೇಟ್ ಮಾಡಿ. ಅದರ ಜೊತೆಗೆ 1828 ಫೈರ್ಮ್ಯಾನ್ ರೆಕ್ರೂಟ್ಮೆಂಟ್ಸ್ ಅಂತಂತಂದರೆ ಇದರಲ್ಲಿ ಫೈರ್ಮ್ಯಾನ್ ಜೊತೆ ಹಲವಾರು ಹುದ್ದೆಗಳಿವೆ. ಇದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಸಹ ಮಾಡಿದ್ರು. ಏನಪ್ಪ ಅಂತಂದರೆ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ, ಮಹಿಳೆಯರಿಗೂ ಸಹ ಅವಕಾಶವನ್ನು ಕೊಟ್ಟರು. ಬಟ್ ಈ ಹಿಂದೆ ನೇಮಕಾತಿ ಹೆಂಗೆ ಮಾಡ್ತಿದ್ರಪ್ಪ ಅಂತಂದರೆ ಪರ್ಸೆಂಟೇಜ್ ಆದ ಮೇಲೆ ಮಾಡ್ತಿದ್ರು. ಬಟ್ ಈಗ ಹಂಗಿಲ್ಲ. ಈಗಲೂ ಸಹ ಹಂಗೆ ಮಾಡ್ತಾರಾ ಅಂತ ನೋಡಿದಾಗ ಎಲ್ಲ ನೇಮಕಾತಿಗಳು ಸಹ ಹಂಗೆ ಮಾಡಿದರು. ಬಟ್ ಈಗ ಪ್ರೆಸೆಂಟ್ ಸಿಚುವೇಷನ್ ಪ್ರಕಾರ ಈ ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು ಮತ್ತು ಈ ಫೈರ್ಮ್ಯಾನ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಇವು ಮುಂದೆ ಬರುವಂಥವು ನೇಮಕಾತಿಗಳು. ಇದರಲ್ಲಿ ಎಲ್ಲರ ಒಂದು ಅಭ್ಯರ್ಥಿಗಳ ಎಲ್ಲರ ಏನಪ್ಪ ಅಂತಂತಂದರೆ ಮನವಿ, ಎಲ್ಲರೂ ಪರೀಕ್ಷೆನ ಮಾಡಿರಿ ಅಂತೇಳಿ. ಯಾಕೆ ಅಂತಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಈಗ ಕಟ್ ಆಫ್ ಪರ್ಸೆಂಟೇಜ್ ಆಧಾರದ ಮೇಲೆ ಮಾಡಿದರೆ ಓಕೆ, ಯಾರಿಗೂ ಸಹ ಆಕ್ಷೇಪಣೆ ಯಾರಿಗೂ ಸಹ ಇದಿರಲಿಲ್ಲ. ಯಾಕೆ ಈ ರೀತಿ ಆಯಿತು ಅಂತಂತಂದರೆ ಇಲ್ಲಿ ಹೆಚ್ಚಿನ ಜನ ಅಭ್ಯರ್ಥಿಗಳು 99, 100 ಈ ರೀತಿ ಪರ್ಸೆಂಟೇಜ್ ಹೊಂದಿರುವಂಥವ್ರು ಇದ್ದಾರೆ. ಓಕೆ, ಇದರಿಂದಾಗಿ ಕಡಿಮೆ ಪರ್ಸೆಂಟೇಜ್ ಇದ್ದಂಥ ಅಭ್ಯರ್ಥಿಗಳಿಗೆ ಏನಾಗ್ತಿದೆ ಅಂತಂದರೆ ಈ ಒಂದು ಜಾಬ್ ಸಿಗ್ತಾ ಇಲ್ಲ. ಓಕೆ, ಆ ಒಂದು ದೃಷ್ಟಿಯಿಂದ ಏನು ಮಾಡಿದರು ಅಂತಂದರೆ ಎಲ್ಲರೂ ಈ ಹಿಂದೆ ನೇಮಕಾತಿ ಆದಂತಹ KPTCL ನೇಮಕಾತಿ ಆಗಿರ್ಬೋದು, ಎಲ್ಲ ನೇಮಕಾತಿ ಆಗಿರ್ಬೋದು, ಎಲ್ಲರೂ ಸಹ ಕೇಳಿದರು ಏನಪ್ಪ ಅಂದರೆ ಎಕ್ಸಾಮನ್ನು ಮಾಡಿರಿ ಅಂತೇಳಿ. ಫಾರೆಸ್ಟ್ ಗಾರ್ಡ್ಗೂ ಸಹ ಹೇಳಿದರು ಎಕ್ಸಾಮನ್ನು ಮಾಡಿರಿ ಅಂತೇಳಿ. ಫಾರೆಸ್ಟ್ ಗಾರ್ಡಿಗೆ ಒಂದು ತಿಳ್ಕೊಂಡ್ರೆ ಈ ಫೈರ್ಮ್ಯಾನ್ ನೇಮಕಾತಿ ಆದಂಗೆ ಬರೀ ಪರ್ಸೆಂಟೇಜ್ ಆದ ಮೇಲೆ ನೇಮಕ ಮಾಡಲ್ಲ, ಪರ್ಸೆಂಟೇಜು ವಿತ್ ಎಕ್ಸಾಮು ವಿತ್ ಫಿಸಿಕಲ್ ಜೊತೆ ಸೆಲೆಕ್ಟ್ ಮಾಡ್ತಾರೆ ಫಾರೆಸ್ಟ್ ಗಾರ್ಡಲ್ಲಿ. ಇದೇ ರೀತಿಯಾಗಿ ಫೈರ್ಮ್ಯಾನಲ್ಲೂ ಅಷ್ಟೇ ಪರ್ಸೆಂಟೇಜು ಫಿಸಿಕಲ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಏನಪ್ಪ ಎಲ್ಲಂತಿದೆ ಅಂತಂದರೆ ಎಕ್ಸಾಮ್ ಮಾಡಿದ್ದು ಓಕೆ, ಫಿಸಿಕಲ್ ಮಾಡಿದ್ದು ಓಕೆ, ಬಟ್ ಸ್ಟಾರ್ಟಿಂಗೇ ಇಲ್ಲಿ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿರ್ತಾರೆ, ಲಕ್ಷಾನುಗಟ್ಟಲೆ ಅಪ್ಲಿಕೇಶನ್ ಹಾಕಿರ್ತಾರೆ. ಹಾಕಿದಾಗ ಏನಾಗ್ತದೆ ಅಂತಂತಂದರೆ 1:20 ತೆಗಿತಾರೆ. ಒಂದು ಹುದ್ದೆಗೆ 20 ಜನ. ಅಲ್ಲಿ ಹೆಚ್ಚು ಪರ್ಸೆಂಟೇಜ್ ಆರ್ತಿದೆ 95, 100, 99, 98 ಆ ರೀತಿಯಾಗಿ ಹೇಳ್ಬೇಕಂತಂದರೆ 92, 99, 94, 93 ಇದ್ದದ್ದು ಸಹ ಸೆಲೆಕ್ಟ್ ಆಗಿಲ್ಲ ಕೆಲವೊಬ್ಬರದ್ದು. ಹಾಗಾಗಿ ಸ್ನೇಹಿತರೆ ಈಗ ನೀವು ನೋಡಿದರೆ ಅಂತ ಹಿಂದೆ ನೋಡಿದಂಗೆ 95, 94 ಇದ್ದರೂ ಸಹ ಸೆಲೆಕ್ಟ್ ಆಗಿಲ್ಲ. ಹಂಗಿದ್ದಾಗ ಏನಾಗ್ತದೆ ಅಂತಂತಂದರೆ ಅಭ್ಯರ್ಥಿಗಳಿಗೆ ಸ್ಟಾರ್ಟಿಂಗೇ ನಿರಾಶ್ರಿತರಾಗ್ತಾರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವರು ಎಕ್ಸಾಮ್ ಮಾಡಿದರೆ 100% ಸೆಲೆಕ್ಟ್ ಆಗುವಂಥ ಕೇಪಬಲ್ ಇರೋರು ಕೆಲವೊಂದು ಅಭ್ಯರ್ಥಿಗಳು. ಓಕೆ, ಫಸ್ಟ್ ಎಕ್ಸಾಮ್ ಈಗ PCನೇ ತೊಗೊಳ್ರಿ, ಅಲ್ಲಿ ಫಸ್ಟ್ ಎಕ್ಸಾಮ್ ಮಾಡ್ತಾರೆ. ಎಲ್ಲ ಅಪ್ಲಿಕೇಶನ್ ಎಷ್ಟು ಜನ ಹಾಕಿರ್ತಾರೋ ಅಷ್ಟು ಜನಕ್ಕೂ ಸಹ ಎಕ್ಸಾಮ್ ಮಾಡ್ತಾರೆ.
ಅಲ್ಲಿ ಯಾರು ಎಲಿಜಿಬಲ್ ಇರ್ತಾರೋ ಅವರು ಫಿಸಿಕಲ್ ಕರೀತಾರೆ 1:5 ನಂತರ ಫಿಸಿಕಲ್ ಮಾಡ್ತಾರೆ. ಅದೇ ರೀತಿಯಾದಂತಹ ಮೆಥಡನ್ನು ಈ ಒಂದು ಫಾರೆಸ್ಟ್ ಗಾರ್ಡಲ್ಲಿ ತಾಂಬರ್ರೆ ಎಂಬುದು ಎಲ್ಲರ ಒಂದು ಆಶಯವಾಗಿತ್ತು. ಬಟ್ ಇಲ್ಲಿ ಏನು ಮಾಡಿದರು ಅಂತಂತಂದರೆ ಆ ರೀತಿಯಾಗಿ ಮಾಡಲಿಲ್ಲ ಆ ನೇಮಕಾತಿಯನ್ನು. ಬಟ್ ಮುಂದೆ ಬರುವಂಥ ನೇಮಕಾತಿಯನ್ನು ನಾವು ಪರಿಶೀಲಿಸಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ದೃಷ್ಟಿಯಿಂದ ಬಟ್ ಇನ್ನೂ ಸಹ ಯಾವುದೇ ರೀತಿಯಾದಂಥ ಅಪ್ಡೇಟ್ ಸಿಕ್ಕಿಲ್ಲ ಎಕ್ಸಾಮ್ ಮಾಡ್ತಾರೆ ಅಂತೇಳಿ. ಬಟ್ ಮಾಡಿದರೆ 100% ಒಳ್ಳೆಯದಾಗಿ ಆಗುತ್ತೆ ಎಲ್ಲ ಅಭ್ಯರ್ಥಿಗಳಿಗೂ ಸಹ. ಯಾಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಏನಪ್ಪ ಅಂದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಜಾಬು ಫಾರೆಸ್ಟ್ ಗಾರ್ಡ್ ಅಂತಂದರೆ ನೀವು ಡೈರೆಕ್ಟ್ PUC ಓದಿದವರು ಏನಪ್ಪ ಅಂದರೆ ಡಬಲ್ ಸ್ಟಾರ್ ಸಿಂಗಲ್ ಸ್ಟಾರ್ ಬರುತ್ತೆ ಒಂದೇ ಸಾರಿಗೆ. ಸ್ಟಾರ್ ಇರುವಂಥ ಯೂನಿಫಾರ್ಮ್ ಹಾಕೋಬೋದು ನೀವು ಫಾರೆಸ್ಟ್ ಗಾರ್ಡ್ ಆದರೆ. ಅದು ಒಂದು ಉತ್ತಮವಂಥ ಜಾಬ್ ಆಗಿರ್ತದೆ ಹೌದಾ. ಹಾಗಾಗಿ ಮತ್ತು ಫಾರೆಸ್ಟಲ್ಲಿ ಮಾಡಬೇಕೆಂಬುದೊಂದು ಕನಸು ಜಾಸ್ತಿ ಜನ ಅಭ್ಯರ್ಥಿಗಳದ್ದು ಸಹ ಇರ್ತದೆ ಕೆಲಸ ಮಾಡಬೇಕು ಅಂತೇಳಿ. ಬಟ್ ಅಂಥ ಅಭ್ಯರ್ಥಿಗಳಿಗೆ ಏನಾಗಲ್ಲ ಇಲ್ಲಿ ಅಂತಂತಂದರೆ ಸಿಗಲ್ಲ ಅವಕಾಶ. ಯಾಕೆ ಸಿಗಲ್ಲ ಅಂತಂದರೆ ಸೇಮ್ ಏನಪ್ಪ ಅಂತಂತಂದರೆ ಫಸ್ಟ್ ಏನಪ್ಪ ಪರ್ಸಂಟೇಜ್ ಬೇಕು. ಬಟ್ ಅದನ್ನೇ ನೀವು ಎಕ್ಸಾಮ್ ಥ್ರೂ ಮಾಡಿದರೆ 100% ಏನಾಗ್ತಾರೆ ಅಂತಂದರೆ ಯಾರು ಎಲಿಜಿಬಲ್ ಇರ್ತಾರೋ, ಯಾರು ಎಲಿಜಿಬಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಡ್ರೀಮ್ ಇರುತ್ತೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತೇಳಿ, ಅಂಥವರು ಸೆಲೆಕ್ಟ್ ಆಗ್ತಾರೆ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂತಂತಂದರೆ ನೀವು ಹಲವಾರು ಕೋರ್ಸ್ಗಳು ನೋಡಿರ್ಬೋದು PUCಯಲ್ಲಿ BA BCom BSc. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಂದ್ರೆ ಹೆಚ್ಚು BSc ಮೇಲೆ ರೆಕ್ರೂಟ್ಮೆಂಟ್ ಆಗ್ತಾರೆ. ಬಟ್ BA ಮಾಡಿದವರು ಹೆಚ್ಚು ಇಡೀ ನಮ್ಮ ಕರ್ನಾಟಕದಲ್ಲಿ ಅಂತಂತಂದರೆ ಅಭ್ಯರ್ಥಿಗಳು BA ಮಾಡಿದವರೇ ಕಾಣ್ತಾರೆ ನಿಮಗೆ. ಓಕೆ, ಎಲ್ಲ ಒಂದು ಕೋರ್ಸ್ಗಳಿಗೂ ಹೋಲಿಕೆ ಮಾಡಿದರೆ. ಬಟ್ ಈ ಒಂದು ಅಭ್ಯರ್ಥಿಗಳು ಏನು BA ಮಾಡಿದವರು ಅಂಥ ಅಭ್ಯರ್ಥಿಗಳು ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದೇ ಒಂದು ದಾರಿ, ಅದು ಇದು ಮಾತ್ರ. ಫಾರೆಸ್ಟ್ ಗಾರ್ಡು, ಫಾರೆಸ್ಟ್ ವಾಚರು ಇವೆರಡಕ್ಕೂ ಸಹ ಪರ್ಸೆಂಟೇಜ್ ಇಟ್ಟರೆ ಅವರು ಸಹ ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಹಾಗಾಗಿ ಇದೊಂದನ್ನು ಏನೋ ತೆಗೆದ್ರೆ ಪರ್ಸೆಂಟೇಜನ್ನು ತೆಗೆದ್ರೆ ಎಲ್ಲ ಅಭ್ಯರ್ಥಿಗಳಿಗೂ ಏನಾಗುತ್ತೆ ಅಂತಂತಂದರೆ ಉಪಯುಕ್ತ ಆಗ್ತದೆ ಸ್ನೇಹಿತರೆ. ಹೌದಾ, ಇದು ಒಂದು ಉಪಯೋಗ ಆಗುತ್ತೆ ಎಲ್ಲ ಅಭ್ಯರ್ಥಿಗಳಿಗೂ ಎಂಬುದನ್ನು ನನ್ನ ಒಂದು ಆಶೆ. ಹೌದಾ, ಇದಕ್ಕೆ ನೀವೇನಂತೀರ ಅಂತೇಳಿ ಕಾಮೆಂಟ್ ಮಾಡಿರಿ. ಇನ್ನು ಫೈರ್ಮ್ಯಾನ್ ಡಿಪಾರ್ಟ್ಮೆಂಟಲ್ಲೂ ಸಹ ಅಷ್ಟೇ, ಇಲ್ಲೂ ಸೇಮ್ ಪರ್ಸೆಂಟೇಜ್ ಮೇಲೆ ಆಧಾರ ಮಾಡೋ ಕಾರಣಕ್ಕಾಗಿ ಇಲ್ಲಿ ಎಷ್ಟೋ ಜನ ಅಭ್ಯರ್ಥಿಗಳು ಹೊರಗೆ ಹೋಗ್ತಾರೆ. ಹೌದಾ, ಹಾಗಾಗಿ ಇದನ್ನು ಸಹ ಎಕ್ಸಾಮ್ ಥ್ರೂ ಮಾಡಿದರೆ ಎಲ್ಲ ಅಭ್ಯರ್ಥಿಗಳಿಗೂ ಏನಾಗುತ್ತೆ ಅಂತಂದರೆ ಉಪಯೋಗ ಆಗುತ್ತೆ ಎಂಬುದು ನನ್ನ ಆಶಯ. ಇದಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನು ಎಂಬುದನ್ನು ಹೇಳಿ. ನೇಮಕಾತಿ ಬಗ್ಗೆ ಹೇಳ್ತೀನಿ ನೋಡಿರಿ. ಎರಡೂ ನೇಮಕಾತಿಗಳು ಯಾವಾಗ ಆಗುತ್ತೆ ಅಂತಂತಂದರೆ ಫಾರೆಸ್ಟ್ ಗಾರ್ಡ್ದು ಆಲ್ಮೋಸ್ಟ್ ಈ ಇಯರ್ ಎಂಡ್ ಅಷ್ಟೊತ್ತಿಗೆ ಬರುವಂಥ ಚಾನ್ಸಸ್ ಇದೆ. ಅಂದರೆ ಡಿಸೆಂಬರಲ್ಲಿ ಅಥವಾ ನವೆಂಬರಲ್ಲಿ ಆರ್ ಜನವರಿಯಲ್ಲಿ ಬರ್ತದೆ. ಇನ್ನು ಫೈರ್ ಡಿಪಾರ್ಟ್ಮೆಂಟದ್ದು ಸಹ ಸೇಮು ಅಕ್ಟೋಬರು ಸೆಪ್ಟೆಂಬರ್ ಈ ಒಂದು ತಿಂಗಳುಗಳಲ್ಲಿ ಬರುವಂಥ ಚಾನ್ಸಸ್ ಇದೆ. ವೇಟ್ ಮಾಡಿರಿ, ಅಷ್ಟೊತ್ತಿಗೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಇದು ಒಂದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.